ಯುದ್ಧಕಾಂಡ ಅಂತ ಹೇಳುವಾಗ ನಮಗೆ ಮಹಾಭಾರತ ನೆನಪಾಗುತ್ತೆ. ಮಹಾಭಾರತನೂ ಅಷ್ಟೇ. ಮಹಾಭಾರತದ ಯುದ್ಧ ಪ್ರಸಿದ್ಧವಾದ್ದು, ರಾಮಾಯಣದ ಯುದ್ಧನೂ ಸುಪ್ರಸಿದ್ಧವಾದ್ದು. ರಾಮಾಯಣದಲ್ಲಿ ರಾಮನೇ ಯುದ್ಧಕ್ಕೆ ಬಂದು ತಾನು ಬಿಲ್ಲು ಬಾಣ ಹಿಡ್ಕೊಂಡು ಅಸ್ತ್ರ ಪ್ರಯೋಗ ಮಾಡಿ ತಾನು ಕಾದಾಡ್ತಾನೆ. ಇದು ರಾಮಾಯಣದ ವೈಶಿಷ್ಟ್ಯ. ಕೃಷ್ಣಾಯನದಲ್ಲಿಯೂ ಕೃಷ್ಣದೇವರೇ ಯುದ್ಧಕ್ಕೆ ಬರ್ತಾರೆ. ಆದರೆ ಮೊದಲೇ ಘೋಷಣೆ ಮಾಡಿಬಿಡ್ತಾರೆ, ನಾನು ಆಯುಧ ಹಿಡಿಯುವುದಿಲ್ಲ ಅಂತ ಘೋಷಣೆ ಮಾಡಿ ಯುದ್ಧಕ್ಕೆ ಬರೋದು ಕೃಷ್ಣಾಯನದ ವೈಭವ. ಆದರೆ ಎರಡರಲ್ಲಿಯೂ ಪಾತ್ರ ದೇವರದೇ ಪಾತ್ರ, ಅವರದೇ ತೀರ್ಮಾನ. ರಾಮಾಯಣದಲ್ಲಿ ರಾಮನ ತೀರ್ಮಾನ, ಮಹಾಭಾರತ ಯುದ್ಧದಲ್ಲಿ ಕೃಷ್ಣನದ್ದೇ ತೀರ್ಮಾನ. ಒಂದು ಕಡೆ ಆಯುಧ ಪಾಣಿಯಾಗಿ ಯುದ್ಧ ಮಾಡಿದ, ಒಂದು ಕಡೆ ನಿರಾಯುಧನಾಗಿ ಯುದ್ಧ ಮಾಡ್ತಾನೆ. ಇಲ್ಲಿ ರಾಮನೇ ನಾಯಕನಾಗಿ ಯುದ್ಧ ಮಾಡ್ತಾನೆ, ಅಲ್ಲಿ ಕೃಷ್ಣ ನಾಯಕನಾಗಿದ್ದರೂ ಕೂಡ ಕೃಷ್ಣ ಎದುರಿಗೆ ಕಳಿಸಿಕೊಡೋದು ಭೀಮಸೇನ ದೇವರು, ಅರ್ಜುನ, ಧರ್ಮರಾಜ, ನಕುಲ, ಸಹದೇವರು. ಈ ಎರಡು ಯುದ್ಧದಲ್ಲಿ ಏನು ವಿಶೇಷ ಅಂತಂದರೆ, ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಹೋದವರು, ಕೃಷ್ಣನ ಪಕ್ಷದಲ್ಲಿದ್ದವರು ಎಲ್ಲರೂ ವಾಪಸ್ ಬಂದಿದ್ದಾರೆ ಅಂತ ಹೇಳುವ ಹಾಗಿಲ್ಲ. ಕೃಷ್ಣನ ಜೊತೆಗೆ ಯುದ್ಧ ಮಾಡಿದವರು ಜಾಸ್ತಿ ಇದ್ದಾರೆ. ಆದರೆ ರಾಮಾಯಣದ ವೈಭವ ಏನು ಅಂತಂದರೆ, ರಾಮನ ಜೊತೆಗೆ ಯಾರು ಯುದ್ಧಕ್ಕೆ ಹೋಗಿದ್ದಾರೆ ಎಲ್ಲರೂ ವಾಪಸ್ ಬಂದಿದ್ದಾರೆ ಅನ್ನೋದು ರಾಮಾಯಣದ ವೈಶಿಷ್ಟ್ಯ ಅಂತ. ರಾಮನ ಬೆನ್ನ ಹಿಂದೆ ಹೋದವರು ವಾಪಸ್ ಅಷ್ಟೂ ಜನ ಬಂದಿದ್ದಾರೆ. ಇದು ರಾಮಾಯಣ ಯುದ್ಧದಲ್ಲಿ ನಾವು ಗಮನಿಸಬೇಕಾದ ಅಂಶ. ನಮ್ಮಲ್ಲೆಲ್ಲ ತೀರ್ಥಯಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಹೋಗುವಾಗಲೂ ಅಟೆಂಡೆನ್ಸ್ ಇಡುವುದಿಲ್ಲ, ಬರುವಾಗಲೂ ಅಟೆಂಡೆನ್ಸ್ ಇಡುವುದಿಲ್ಲ. ಯಾಕೆಂದರೆ ರಗಳೆ ಅದು. ಯಾಕೆಂದರೆ ಹೋದವರನ್ನೆಲ್ಲ ವಾಪಸ್ ಕರ್ಕೊಂಡು ಬರಲಿಕ್ಕಾಗುತ್ತೆ ಅನ್ನುವ ಧೈರ್ಯ ಇಲ್ಲ. ಬಂದವರು ಬರ್ತಾರೆ, ಇಲ್ಲದಿದ್ದರೆ ಇಲ್ಲ ಅಂತ. ಇದು ಮಹಾಭಾರತದ ಯುದ್ಧ ಅಂದರೆ ನಮ್ಮ ಯಾತ್ರೆ ಇದ್ದಾಗೆ. ಆದರೆ ರಾಮಾಯಣದ ವೈಭವ ಏನು ಅಂದರೆ, ರಾಮದೇವರು ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಾವ ಮನುಷ್ಯನೂ ಯುದ್ಧಕ್ಕೆ ಹೋಗಲಿಲ್ಲ. ನರ ಹೋಗಲಿಲ್ಲ. ಎಲ್ಲ ವಾನರರು, ಕರಡಿಗಳು, ಇಂಥವರು ಯುದ್ಧಕ್ಕೆ ಹೋಗಿದ್ದಾರೆ. ದೇವರು ಇಂಥವ್ರ ಜೊತೆಗೇ ಯುದ್ಧ ಮಾಡಿಸಿದ್ದು ರಾಮಾಯಣದ ಒಂದು ವೈಶಿಷ್ಟ್ಯ. ಆದರೆ ರಾಮನ ಜೊತೆಗೆ ಎಷ್ಟು ಕಪಿಗಳನ್ನು ಕರ್ಕೊಂಡು ಹೋಗಿದ್ದ, ಎಲ್ಲ ಕಪಿಗಳನ್ನು ಭಗವಂತ ವಾಪಸ್ ಬಿಟ್ಟಿದ್ದ. ನಮ್ಮದೆಲ್ಲ ಇಲೆಕ್ಷನ್ ಇರ್ತದೆ ನೋಡಿ, ಹೋಗುವಾಗೆಲ್ಲ ಕರ್ಕೊಂಡು ಹೋಗ್ತಾರೆ, ಬನ್ನಿ ಬನ್ನಿ ಎಲ್ಲ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೇವರೇ ಗತಿ ವಾಪಸ್ ಬರುವಾಗ. ರಾಮದೇವರದ್ದು ಹಾಗೆ ಕ್ರಮ ಇಲ್ಲ. ಎಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದಾನೆ, ಅಷ್ಟೂ ಜನರನ್ನು ಮನೆ ಮುಟ್ಟಿಸಿದ ಕೀರ್ತಿ ಅದು ರಾಮದೇವರದ್ದು ಅಂತ ರಾಮಾಯಣ ನಮಗೆ ನೆನಪಿಸ್ತದೆ. ಮನೆಯವರಿಗೆ ತೋರಿಸಿ, ನೋಡಿ ಮನೆಯವರು ವಾಪಸ್ ಬಂದಿದ್ದಾರೆ ಅಂತ ಖುಷಿಯವರಿಗೆ. ನಮ್ಮ ಮನೆಯವರು ಯುದ್ಧಕ್ಕೆ ಹೋಗಿ ಬಂದಿದ್ದಾರೆ. ಈಗ ನಾವೊಂದು ಕಪಿಗಳನ್ನು 100 ಕಪಿಗಳು ಕರ್ಕೊಂಡು ಹೋದರೆ ನಿಮಗೆ ಪರಿಚಯ ಆದಿತ್ತ, ನನ್ನೊಟ್ಟಿಗೆ ಬಂದ ಕಪಿಗಳು ಎಷ್ಟು ಜನ ಅಂತ. ಬರೀ ಒಂದು ಪಿಕ್ನಿಕ್ಗೆ ಒಂದು 100 ಕಪಿಗಳನ್ನು ಕರ್ಕೊಂಡು ಹೋಗೋದು. ವಾಪಸ್ ಬಂದ ಮೇಲೆ ನೀವು ಹೇಳಬೇಕು, ಈ ಕಪಿ ನನ್ನೊಟ್ಟಿಗೆ ಬಂದಿದೆ. ಈ ಕಪಿಗಳು ಬಿಡಿ, ವಾನರ ಬಿಡಿ, ನರರನ್ನು ಕರ್ಕೊಂಡು ಹೋದರೆ ನಮಗೆ ಪೂರ್ಣ ಲೆಕ್ಕ ಸಿಗುವುದಿಲ್ಲ. ರಾಮದೇವರು ಅಷ್ಟು ಕಪಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಅಷ್ಟೂ ಜನರನ್ನು ಕೂಡ ಮನೆಗೆ ಮುಟ್ಟಿಸಿ ಮತ್ತೆ ತನ್ನ ಪಟ್ಟಾಭಿಷೇಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇದು ರಾಮನ ಬೆನ್ನ ಹಿಂದೆ ನಾವು ಹೋಗಬಹುದು ಅನ್ನೋದಕ್ಕೆ ಇದೊಂದು ಜಾಗೃತಿ. ರಾಮದೇವರು ಎಲ್ಲ ಕಪಿಗಳನ್ನು, ಸೇನೆಯನ್ನು ತಯಾರುಪಡಿಸಿ ರಾಮಚಂದ್ರ ಯುದ್ಧಕ್ಕೆ ಬರಬೇಕು. ಹನುಮಂತ ದೇವರ ಮಾರ್ಗದರ್ಶನ ಅಂತಂದರೆ ಕೆಟ್ಟ ಅರ್ಥ ಏನಿಲ್ಲ, ಮಾರ್ಗ ತೋರಿಸಿದ್ರು, ಬರಬೇಕು ಅಂತ ರಾಮದೇವರು ಬರ್ತಾರೆ. ದಕ್ಷಿಣದ ತುದಿಗೆ ರಾಮೇಶ್ವರ ಅಂತ ಇವತ್ತೇನು ಹೇಳ್ತೇವೆ, ಅಲ್ಲಿವರೆಗೆ ರಾಮದೇವರು ಬಂದಿದ್ದಾರೆ. ಈ ದೊಡ್ಡವರು ಬಂದರೆ ಚಿಕ್ಕವರು ಕರ್ಕೊಂಡು ಹೋಗಬೇಕು. ನಾವು ಊರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಮುದ್ರವನ್ನು ದಾಟಿ ಹೋಗಬೇಕು. ಸಮುದ್ರ ರಾಜ ದಾರಿ ಬಿಡಿಕೊಡ್ಬೇಕಾಗಿತ್ತು. ಸಮುದ್ರ ರಾಜ ದಾರಿ ಕೊಡಲಿಲ್ಲ. ರಾಮದೇವರು ಕಾದರು. ಅದನ್ನು ಬೆಳಿಗ್ಗೆ ನಾವು ಚಿಂತನೆ ಮಾಡಿದ್ದೇವೆ, ಅದನ್ನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಸಮುದ್ರ ರಾಜ ಬಂದು
ದಾರಿ ಕೊಡಬೇಕಾಗಿತ್ತು, ದಾರಿ ಕೊಡಲಿಲ್ಲ. ಕೊನೆಗೆ ರಾಮದೇವರ ಅಡ್ಮಿನಿಸ್ಟ್ರೇಷನ್ ಹೇಗಿರ್ತದೆ ಇದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಕೆಲವು ಸಲ ನಾವು ಹೇಳ್ತೇವೆ, ಅಯ್ಯೋ ಪಾಪ ಮಾರ್ರೆ ಎಂಥದೂ ಆಗೋಲ್ಲ ಅವನಿಂದ ಅಂತ. ರಾಮನಿಂದ ಏನೂ ಆಗಲಿಲ್ಲ. ಒಂದು ವೇಳೆ ರಾಮ ಅಲ್ಲ ಕೃಷ್ಣ ಆಗಿದ್ದರೆ ಅಯೋಧ್ಯೆಯಿಂದ ಬರ್ತಿರಲಿಲ್ಲ ಅಂತ. ರಾಮ ಅದರಿಂದ ಬಂದ ಅಂತ. ರಾಮ ಅಂದರೆ ಬೋಳ ಅಂತ. ಹಾಗಲ್ಲ ಅಂತ ರಾಮಾಯಣ ಹೇಳ್ತದೆ. ಎಂಥ ಅಡ್ಮಿನಿಸ್ಟ್ರೇಷನ್ ಆಡಳಿತ ಅಂತಂದರೆ ರಾಮನೇ ಹೋಗಿ ಕಸಗುಡಿಸೋದು ಅಂಥದ್ದೆಲ್ಲ ಮಾಡೋದಿಲ್ಲ. ಆದರೆ ದಕ್ಷವಾದ ಆಡಳಿತ. ಯಾರನ್ನು ಬಗ್ಗಿಸಬೇಕು, ಹೇಗೆ ಬಗ್ಗಿಸಬೇಕು ರಾಮದೇವರಿಗೆ ಚೆನ್ನಾಗಿ ಗೊತ್ತು. ಸುಗ್ರೀವನನ್ನು ಬಗ್ಗಿಸಿದ್ದ. ಅವನು ಚಾತುರ್ಮಾಸ್ಯ ಮುಗಿಯಿತು, ಸುಗ್ರೀವ ಬರಲಿಲ್ಲ. ಆಗ ರಾಮ ಲಕ್ಷ್ಮಣನನ್ನು ಕಳುಹಿಸಿ ಧನುಷ್ಠೇಂಕಾರವನ್ನು ಮಾಡಿಸಿ ಮಲಗಿದ ಭೋಗದಲ್ಲಿ ಬಿದ್ದ ಸುಗ್ರೀವನನ್ನು ಎಬ್ಬಿಸಿ ಕರ್ಕೊಂಡು ಬಂದಿದ್ದ. ಅಂದರೆ ಎಲ್ಲದಕ್ಕೂ ತಾನೇ ಹೋಗೋದಿಲ್ಲ, ಎಲ್ಲೆಲ್ಲಿ ಯಾರನ್ನು ಕಳಿಸಿಕೊಡಬೇಕು. ಇದು ರಾಮದೇವರ ದಕ್ಷ ಆಡಳಿತ. ಇಲ್ಲಿಯೂ ಹಾಗೆ ರಾಮ ಎಂತಹ ದಕ್ಷ ಆಡಳಿತಗಾರ ಅಂತಂದರೆ, ಸಮುದ್ರ ರಾಜ ದಾರಿ ಬಿಡಲಿಲ್ಲ. ರಾಮ ಹೋಗಿ ಸಮುದ್ರ ದಾರಿ ಬಿಡಲಿಲ್ಲ, ನೀನು ಮಾಡಬಾರ್ದಿತ್ತು ಹೀಗೆ ಹೇಳೋದಿಲ್ಲ. ದೂರದಲ್ಲಿ ಹೋಗಿ ಮಲಗಿದ ಹಾಗೆ ಮಾಡಿದ. 3 ದಿವಸ ನೋಡಿದ, ಬರಲಿಲ್ಲ. ತನ್ನ ಕಡೆಗಣ್ಣಿನಿಂದ ಕೆಂಗಣ್ಣಿನಿಂದ ಒಂದು ಸಲ ನೋಡಿದ. ಎಂಥ ಆಡಳಿತ ಅಂತಂದರೆ ಇಡೀ ಸಮುದ್ರ ರಾಜ ಖಾಲಿ. ಇದಕ್ಕೆ ದೇವರು ಅಂತ ಹೇಳೋದು, ಇದಕ್ಕೆ ರಾಜ ಅಂತ ಹೇಳೋದು. ಯಾರ ಅನುಗ್ರಹ ಸಿಕ್ಕಿದರೆ ಸಮೃದ್ಧಿ ಆಗಬೇಕು, ಯಾರು ಮುನಿದರೆ ಸರ್ವಸ್ವ ಹೋಗಬೇಕು, ಅವನ ಮಾತು ನಡೀತದೆ. ಅವನು ದಕ್ಷ ಆಡಳಿತಗಾರ ಅಂತ. ಸುಮ್ಮನೆ ಅವನು ಮುನಿದರೂ ಏನಾಗೋದಿಲ್ಲ, ಒಲಿದರೂ ಏನಾಗೋದಿಲ್ಲ ಅಂತಾದರೆ ಅಂಥ ಆಡಳಿತವನ್ನು ಯಾರು ಕೇಳ್ತಾರೆ? ರಾಮನ ಆಡಳಿತ ಇಷ್ಟು ಪ್ರಸಿದ್ಧ. ಅವನು ಮುನಿದ ಸಮುದ್ರನಿಗೆ ನೀರು ಖಾಲಿ. ಸಮುದ್ರನ ಸಂಪತ್ತು ಅಂದರೆ ನೀರು. ನೀರೇ ಇಲ್ಲ, ಜಲಚರ ಜಂತುಗಳಿಲ್ಲ, ಯಾವುದೂ ಇಲ್ಲ. ರಾಮ ಒಲಿದ, ಅಷ್ಟೇ ನೀರು ತುಂಬಿಸಿದ. ಇದು ರಾಮನ ಆಡಳಿತಕ್ಕೊಂದು ಉದಾಹರಣೆ. ಇನ್ನೊಂದು ಘಟನೆ ರಾಮಾಯಣ ಉಲ್ಲೇಖ ಮಾಡುತ್ತೆ. ವಿಭೀಷಣ ರಾಮದೇವರ ಹತ್ರ ಬರ್ತಾನೆ. ವಿಭೀಷಣ ರಾಮನ ಹತ್ರ ಬಂದರೆ ರಾಮ ಅಸೆಂಬ್ಲಿ ಕರೀತಾನೆ. ಎಲ್ಲ ಕರೀತಾನೆ. ಎಲ್ಲ ಕರೆದರೆ ಎಲ್ಲ ಸೇರಿರ್ತಾರೆ, ಎಲ್ಲ ಕವಿಗಳು ಸೇರಿರ್ತಾರೆ. ರಾಮ ಕೇಳ್ತಾನೆ ಸುಮ್ಮನೆ, ವಿಭೀಷಣ ಬಂದಿದ್ದಾನೆ, ನಾವೇನು ಮಾಡೋಣ, ಸ್ವೀಕಾರ ಮಾಡೋಣವ ಅಂತ ರಾಮದೇವರು ಕೇಳ್ತಾನೆ. ವಿಭೀಷಣ ಸಾಷ್ಟಾಂಗ ಪ್ರಣಾಮ ಮಾಡಿ ನಾನು ರಾಮನ ಪಕ್ಷಕ್ಕೆ ಸೇರ್ತೇನೆ ಅಂತ ಬಂದ. ಎಲ್ಲ ಕಪಿಗಳ ಹತ್ರ, ಕರಡಿ ಹತ್ರ, ಜಾಂಬವನ ಹತ್ರ ಎಲ್ಲ ಕೇಳ್ತಾನೆ ರಾಮ. ಎಲ್ಲರೂ ಹೇಳಿದ್ದೇನು ಅಂತಂದರೆ ವಿಭೀಷಣನನ್ನು ಸ್ವೀಕಾರ ಮಾಡಬಾರ್ದು. ಪಕ್ಷಾಂತರ ಕಾನೂನು ಇರಲಿಲ್ಲ ಆವಾಗ. ಆದರೂ ಅಲ್ಲಿಯ ಜನ ಕಪಿಗಳು ಒಪ್ಪಲಿಲ್ಲ ಅಂತೆ. ಅವ್ರದ್ದು ಎಲ್ಲರದ್ದು ಸಾಮಾನ್ಯ ಒಂದು ತರ್ಕ ಏನು ಅಂತಂದರೆ, ಶತ್ರು ಸದನಾದ ಉಪಯಾತ ಏಷಃ, ಇದು ರಾವಣನ ಕಡೆಯಿಂದ ಬಂದವ. ಸಾಮಾನ್ಯ ತರ್ಕ, ಎಂಥವರು ಹೇಳಬಹುದಾದ ತರ್ಕ. ಅಂದರೆ ರಾವಣನ ಕಡೆಯಿಂದ ಬಂದವ ಯಾಕೆ ಬಂದಿರ್ತಾನೆ? ಶತ್ರು ಕಡೆಯಿಂದ ಇಲ್ಲಿಂದ ಮಾಹಿತಿಯನ್ನು ಕೊಂಡೋಗಿ ರಾವಣನಿಗೆ ಮುಟ್ಟಿಸಲಿಕ್ಕೆ. ಸಾಮಾನ್ಯವಾಗಿ ಈ ಗಡಿ ಪ್ರದೇಶದಲ್ಲಿ ಇಂಥದ್ದು ನಡೀತದೆ. ಕಾರ್ಗಿಲ್ ಇಂಥ ಜಾಗದಲ್ಲಿ ನಾವು ನೋಡ್ತೇವೆ, ಪತ್ರಿಕೆ ಓದಿದರೆ ದಿನನಿತ್ಯ ಈ ಸುದ್ದಿ. ಚೀನಾದವರು ಹಾರಿಕೊಂಡು ಬಂದರು, ಈ ಎಲ್ಲ ಮುಸ್ಲಿಂ ದೇಶದವರು ಮೇಲಕ್ಕೆ ಬಂದರು, ಇದೆಲ್ಲ ನಿತ್ಯ ಓದುವಂಥದ್ದು. ಹಾಗಾಗಿ ಅವರು ಇಲ್ಲಿಂದ ಬಂದು ಮಾಹಿತಿಯನ್ನು ಹಿಡ್ಕೊಂಡು ಹೋಗಿ ನಮ್ಮ ಮೇಲೆ ಅಕ್ರಮವಾಗಿ ದಾಳಿ ಮಾಡುವಂಥದ್ದು. ವಿಭೀಷಣನ ಬಗ್ಗೆ ಎಲ್ಲ ರಾಮನ ಪಕ್ಷದ ಕಪಿಗಳಿಗಿರ್ತಕ್ಕಂತಹ ಒಂದೇ ಒಂದು ಶಂಕೆ ಅಂತಂದರೆ, ರಾವಣನಿಗೆ ಹೋಗಿ ನಮ್ಮ ಸುದ್ದಿಯನ್ನು ಮುಟ್ಟಿಸ್ತಾನೆ, ಹಾಗಾಗಿ ಸ್ವೀಕಾರ ಮಾಡಲಿಕ್ಕೆ ಅನರ್ಹ ಅಂತ ಎಲ್ಲ ಕಪಿಗಳು ಒಂದು ಪಕ್ಷ. ರಾಮದೇವರು ತೀರ್ಮಾನ ಕೊಡಲಿಲ್ಲ. ಹನುಮನ ಮುಖ ನೋಡ್ತಾರೆ. ಹನುಮಂತ ದೇವರು ಬಾಯಿ ಹಾಕುವವರು ಅಲ್ಲ, ಕೇಳಿದರೆ ಉತ್ತರ ಕೊಡದೇ ಇರುವುದಿಲ್ಲ. ದಾಕ್ಷಿಣ್ಯ ಸ್ವಭಾವ ಅಂತೇನು ಅಲ್ಲ. ಇಷ್ಟು ಜನರಿಗೆ ವಿರುದ್ಧವಾಗಿ ನಾನು ಹೇಗೆ ಹೇಳಲಿ ಅಂತ ಹಾಗಿಲ್ಲ ಅವ್ರದ್ದು. ಹನುಮಂತ ದೇವರು ಹೇಳ್ತಾರೆ, ಸ್ವಾಮಿ ರಾಮಚಂದ್ರ, ವಿಭೀಷಣನನ್ನು
ಸ್ವೀಕಾರ ಮಾಡಬೇಕಾದ್ದು ಅಂತ. ಯಾಕೆ ಅಂತಂದರೆ ರಾವಣನ ಪಕ್ಷ ಬಿಟ್ಟು ಬಂದವ, ರಾವಣನ ಪಕ್ಷದಲ್ಲಿ ಇದ್ದುಕೊಂಡು ಇಲ್ಲಿಂದ ಮಾಹಿತಿ ಸಂಗತಿ ಸ್ವೀಕಾರ ಮಾಡಲಿಕ್ಕೆ ಬಂದವ ಅಲ್ಲ. ಸಭೆಯಲ್ಲಿ ರಾವಣನಿಗೆ ಬೈದು ಆಕ್ಷೇಪ ಮಾಡಿ ಬಂದವ. ಸೀತೆಯನ್ನು ಬಿಟ್ಟು ಕೊಡು ರಾಮನಿಗೆ ಅಂತ ಹೇಳಿದ್ದಕ್ಕೆ ಅಣ್ಣನಿಂದ ತಿರಸ್ಕೃತನಾಗಿ ಇಲ್ಲಿಗೆ ಬಂದವ. ರಾಮಚಂದ್ರ ವಿಭೀಷಣನ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾನೆ. ಇವರೆಲ್ಲ ಹೋದವರಲ್ಲ ಲಂಕೆಗೆ ಹೋದವ ಹನುಮ. ಹಾಗಾಗಿ ವಿಭೀಷಣ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತು. ಎಷ್ಟು ಒಳ್ಳೆಯವ ವಿಭೀಷಣ. ಹನುಮ ತನ್ನ ಅನುಭವವನ್ನು ಮನವರಿಕೆ ಮಾಡಿಕೊಂಡ, ನೆನಪಿಸಿಕೊಂಡ. ರಾವಣ ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹನುಮಂತ ದೇವರು ರಾವಣನಿಗೆ ಬುದ್ಧಿವಾದ ಹೇಳ್ತಾರೆ. ನ ರಾಮಬಾಣಧಾರಣೆ ಕ್ಷಮಾಹ ಸುರೇಶ್ವರಾಹ ಅಪಿ ವಿರಿಂಚಿ ಶರ್ವಪೂರ್ವಕಾಹ ಕಿಮುತ್ತಮಲ್ಪಸಾರಕಃ ಅಂತ. ಹೀಗೆ ರಾವಣನಿಗೆ ಎದುರಿಗೆ ಮುಖಕ್ಕೆ ಉಗುಳ್ತಾರೆ. ಕಿಮುತ್ತಮ ಅಲ್ಪಸಾರಕಃ ಅಂತ, ರಾಮನ ಮುಂದೆ ನೀನು ಯಾರು ಅಂತ ಆಕ್ಷೇಪ ಮಾಡ್ತಾರೆ. ಇಂಥ ಧೈರ್ಯ ಹನುಮಂತ ದೇವರದ್ದು. ಆವಾಗ ರಾವಣ ಸಿಟ್ಟಿನಿಂದ ಕೊಲ್ಲಬೇಕು ಅಂತ ಆಯುಧವನ್ನೇ ಎತ್ತಾನೆ. ಆವಾಗ ತಡೆದವ ವಿಭೀಷಣ. ಅಲ್ಲ, ತಡೆಯಿದ್ರೆ ಏನು ಆಗ್ತಿರಲಿಲ್ಲ, ಆದರೆ ತಡೆದು ಪುಣ್ಯವನ್ನು ಸಂಪಾದನೆ ಮಾಡಿದ ವಿಭೀಷಣ. ಅವನು ಹೇಳ್ತಾನೆ, ವಿಭೀಷಣ ಅಣ್ಣನ ಹತ್ರ, ರಾವಣನ ಹತ್ರ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಇವ ಒಬ್ಬ ಕಪಿ, ಇವೊಬ್ಬ ಸೇನೆ, ಒಂದು ರಾಯಭಾರಿಯಾಗಿ ಬಂದವ ಅಷ್ಟೇ, ದೂತನಾಗಿ ಬಂದವ ಹೊರತು ಸ್ವತಂತ್ರನಾಗಿ ಬಂದವ ಅಲ್ಲ. ಇವ ರಾಮ ಅಲ್ಲ, ರಾಮನ ಪ್ರತಿನಿಧಿಯೂ ಅಲ್ಲ, ಒಂದು ರಾಯಭಾರಿಯಾಗಿ ದೂತನಾಗಿ ಬಂದವ ಅಷ್ಟೆ. ದೂತರನ್ನು ಕೊಲ್ಲುವುದು ಅಪರಾಧ, ನಿಷೇಧ. ಅಂಬ್ಯಾಸಿಡರನ್ನು ಕೊಲ್ಲಬಾರದು ಅಂತ ವಿಭೀಷಣ ರಾವಣನಿಗೆ ಕೊಟ್ಟ ಸಂದೇಶ. ನೋಡಿ, ರಾಮಾಯಣ ನಡೆದಿದೋ ಬಿಟ್ಟಿತೋ ಇದರ ಬಗ್ಗೆ ಗೊಂದಲ ಇದೆ. ಆದರೆ ರಾಮಾಯಣದ ಕೆಲವು ಮಾತುಗಳು ಸಾರ್ವಕಾಲಿಕ. ವಿಭೀಷಣ ಹೇಳಿದ ಮಾತು ಸಾರ್ವಕಾಲಿಕ. ಅಂಬ್ಯಾಸಿಡರನ್ನು ಕೊಲ್ಲಬಾರದು ಅಂತ ವಿಭೀಷಣ ಹೇಳಿದ. ಇವತ್ತು ನೀವು ಯಾವ ದೇಶಕ್ಕೆ ಹೋಗಿ ಪ್ರಪಂಚದಲ್ಲಿ ಸುತ್ತಾಡಿ ಅಂಬ್ಯಾಸಿಡರನ್ನು ಕೊಲ್ಲಬಾರದು ಅನ್ನುವ ನ್ಯಾಯ ಇವತ್ತು ಎಲ್ಲ ಸರ್ಕಾರಗಳು ಮಾಡ್ತೇವೆ ಅಂತಂದರೆ ರಾಮಾಯಣ ಅದು ಸರ್ವಮಾನ್ಯ ಅನ್ನೋದು ನಾವು ಮನನೆ ಮಾಡಬೇಕಾದ್ದು. ರಾವಣ ದುಷ್ಟನಾದರೂ ಕೂಡ ವಿಭೀಷಣನ ಈ ಮಾತನ್ನು ಒಪ್ಪಬೇಕಾಯಿತು. ವಿಭೀಷಣ ಮುಂದುವರಿಸಿ ಹೇಳ್ತಾನೆ, ಹಾಗೆ ಒಳಗಿದ್ದ ನಿನ್ನ ಹಿಂಸೆಯನ್ನು, ದ್ವೇಷವನ್ನು ತೀರಿಸಿಕೊಳ್ಬೇಕು ಅಂತಾದರೆ ಅಂಗವೈಕಲ್ಯವನ್ನು ಮಾಡು. ಇದು ಒಂದು ಹಿಂಸೆಗೆ ಸಮಾನ ಅಂತ. ನಮಗೆ ಯಾವುದು ಇಷ್ಟ ಅದಕ್ಕೆ ಏನಾದರೂ ನೀವು ಅನ್ಯಾಯ ಮಾಡಿದರೆ ಅದು ಸಾಯುವುದಕ್ಕಿಂತ ಜಾಸ್ತಿ. ನಾವು ಪೂಜೆ ಮಾಡುವ ದೇವರು, ನಾವು ಇಷ್ಟಪಡುವ ಗುರುಗಳು, ನಮ್ಮ ಪ್ರೀತಿಪಾತ್ರರಾದ ಅಪ್ಪ ಅಮ್ಮ, ಅವರಿಗೆ ಯಾರಾದರೂ ಬೈದರೆ ಸತ್ತಕ್ಕಿಂತಕ್ಕೆ ನಮಗೆ ಜಾಸ್ತಿ ಹಿಂಸೆ ಆಗುತ್ತೆ. ಇದನ್ನು ವಿಭೀಷಣ ಹೇಳ್ತಾನೆ, ಈ ಕವಿಗೆ ಅಂಗವೈಕಲ್ಯವನ್ನು ಉಂಟು ಮಾಡಿಕೊಡು. ಆವಾಗ ರಾವಣನಿಗೆ ಕಂಡದ್ದು ಒಂದೇ, ಅವನ ಬಾಲ ಮಾತ್ರ. ಯಾಕೆಂದರೆ ಅವನಿಗಿಲ್ಲ 20 ತೋಳಿದೆ, 40 ಕಣ್ಣುಗಳಿವೆ, 20 ಕಣ್ಣುಗಳಿವೆ, ಇದೆಲ್ಲ ಇದೆ. ಆದರೆ ಬಾಲ ಒಂದೇ ಇಲ್ಲ ಅವನಿಗೆ. ಹಾಗಾಗಿ ಅದರ ಮೇಲೆ ದೃಷ್ಟಿ, ನನಗಿಲ್ಲದದ್ದು ಈ ಕೋತಿಗೆ ಯಾಕೆ ಅಂತ ಅದನ್ನು ಸುಡಬೇಕು ಅಂತ ತೀರ್ಮಾನ ಮಾಡಿತ್ತು. ಅಂದರೆ ವಿಭೀಷಣ ಹೇಳಿದ್ದು ಕೊಲ್ಲಬಾರದು ದೂತರನ್ನು, ಅವರಿಗೆ ನಾವು ಮರಣಕ್ಕೆ ಪ್ರತಿನಿಧಿಯಾದ ಅಂಗವೈಕಲ್ಯವನ್ನು ಮಾಡಬೇಕಾದ್ದು ಅಂತ ತೋರಿಸಿಕೊಟ್ಟವ ವಿಭೀಷಣ. ಇದು ಹನುಮಂತದೇವರಿಗೆ ತುಂಬ ಇಷ್ಟ ಆಗಿತ್ತು. ಅಂದರೆ ರಾಕ್ಷಸನ ಮಧ್ಯದಲ್ಲಿದ್ದು ಬುದ್ಧಿವಾದ ಹೇಳೋದು ಕಷ್ಟ. ನೀವು ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ನೀವು ಇರ್ತೀರಿ ಅಂತ ಇಟ್ಕೊಳ್ಳಿ, ನಿಮಗೆ ಇಷ್ಟ ಆಗಿರೋದಿಲ್ಲ, ಆ ಸರ್ಕಾರ ಕಾನೂನು ತರ್ತದೆ, ಮೌಢ್ಯ ನಿಷೇಧ ಅಂತ ಕಾನೂನು ತರುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವವರ ಓಟ್ನಲ್ಲಿ ನೀವು ಬಂದದ್ದು, ಶಾಸಕರಾಗಿ ಬಂದವರು. ಆದರೆ ಮೌಢ್ಯ ನಿಷೇಧ ಕಾನೂನು ತರಬೇಕು ಅಂತ ಒಬ್ಬ ಸರ್ಕಾರದ ಒಬ್ಬ ಅಧಿಕೃತನಾದ ವ್ಯಕ್ತಿ ಒಬ್ಬ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಆವಾಗ ನಾವು ಧರ್ಮಿಷ್ಠರು, ನಾವು ಮೌಢ್ಯ ನಿಷೇಧಕ್ಕೆ ವಿರೋಧಿಗಳು, ನಮ್ಮ ಓಟ್ನಲ್ಲಿ ಅವನು ಅಧಿಕಾರ ವಹಿಸಿಕೊಂಡರೂ ಕೂಡ
ಅವನಿಗೆ ಬುದ್ಧಿ ಹೇಳಲಿಕ್ಕಾಗುವುದಿಲ್ಲ ಅಂತಾದರೆ ವಿಭೀಷಣ ಎಷ್ಟು ಗ್ರೇಟ್ ಅಂತ ನಾವು ತೀರ್ಮಾನ ಮಾಡಬೇಕಾದ್ದು. ಯಾಕೆಂದರೆ ವಿರೋಧಿ ಪಕ್ಷದವರೇ ಇರುವುದು ರಾಕ್ಷಸರೆಲ್ಲ ಆ ಪಕ್ಷದಲ್ಲಿ ಹೇಳಿದ. ಯಾಕೆಂದರೆ ವಿಭೀಷಣನ ಮಾತು ಕೇಳುವವರು ಯಾರೂ ಇಲ್ಲ, ಆದರೆ ಕೇಳುವ ಹಾಗೆ ಮನವರಿಕೆ ಆಗುವ ಹಾಗೆ ಮಾಡಿದ ಅಂತಂದರೆ ಇದು ವಿಭೀಷಣನ ಸತ್ಯನಿಷ್ಠುರತೆಗೆ ಇದೊಂದು ಒಳ್ಳೆಯ ಉದಾಹರಣೆ. ಇದು ಹನುಮನಿಗೆ ತುಂಬ ಇಷ್ಟ ಆಯಿತು. ಇದು ಆಸುರಿ ಸಂಪತ್ತಲ್ಲ, ಇದು ದೈವಿ ಸಂಪತ್ತಿದು. ಯಾಕೆಂದರೆ ಒಳ್ಳೆಯವರನ್ನು ಗೌರವಿಸಬೇಕು ಅನ್ನುವ ಮನೋಭಾವ ವಿಭೀಷಣನದ್ದು. ಹಿಂಸೆ ಅನ್ನೋದು ರಾಕ್ಷಸರ ಆಸುರಿ ಸ್ವಭಾವ, ಹಿಂಸೆ ಮಾಡಬಾರದು ಅನ್ನೋದು ದೈವಿ ಸ್ವಭಾವ. ಹಾಗಾಗಿ ಹನುಮ ಅವತ್ತೇ ತೀರ್ಮಾನ ಮಾಡಿದ್ದ, ಈ ವಿಭೀಷಣ ಒಳ್ಳೆಯವ, ಸಾತ್ವಿಕ ಅಂತ. ಹಾಗಾಗಿ ಹನುಮಂತ ದೇವರು ರಾಮದೇವರ ಮುಂದೆ ನಿವೇದಿಸಿಕೊಳ್ತಾರೆ, ವಿಭೀಷಣ ಇವ ಒಳ್ಳೆಯವ, ಇವನನ್ನು ನಾವು ಪಕ್ಷಕ್ಕೆ ಸ್ವೀಕಾರ ಮಾಡಬೇಕಾದ್ದು ಅಂತ ಹನುಮಂತ ದೇವರು ರಾಮದೇವರ ಮುಂದೆ ನಿವೇದಿಸಿಕೊಳ್ತಾರೆ. ಅಷ್ಟು ಕಪಿಗಳು ಹೇಳಿದರು ಸ್ವೀಕಾರ ಮಾಡಬಾರ್ದು ವಿಭೀಷಣನನ್ನು ಅಂತ. ಒಬ್ಬ ಹನುಮ ಹೇಳಿದ ವಿಭೀಷಣನನ್ನು ಸ್ವೀಕಾರ ಮಾಡಬೇಕು ಅಂತ. ಹನುಮಂತ ದೇವರು ಯಾವ ಪಕ್ಷಕ್ಕೆ ವಾಲಿದರು? ಅಷ್ಟು ಕಪಿಗಳು ಹೇಳಿದರು, ರಾಮದೇವರು ಸ್ವೀಕಾರ ಮಾಡಲಿಲ್ಲ. ಒಬ್ಬ ಕಪೀಂದ್ರ ಹನುಮ ಹೇಳಿದ್ದಕ್ಕೆ ರಾಮದೇವರು ಸಹಿ ಹಾಕಿದರು ಅಂತಂದರೆ ನಾವು ನಮ್ಮ ಸ್ವೀಕಾರ ಮಾಡಬೇಕು ಅಂತ ಹೇಳೋರು ಯಾರು ಆಗಬೇಕು? ಹನುಮ ಆಗಬೇಕು. ರಾಯರು ಪ್ರಾತಃ ಸಂಕಲ್ಪ ಗದ್ಯ ಅಂತ ಮಾಡಿದ್ದಾರೆ. ಅದರಲ್ಲಿ ಒಂದು ಒಳ್ಳೆಯ ಚಿಂತನೆ ಇದೆ. ಏನು ಚಿಂತನೆ ಇದೆ ಅಂತಂದರೆ, ಹನುಮಂತ ದೇವರ ಸ್ತೋತ್ರ ಮಾಡುವಾಗ ಅವರು ಕೈ ಮುಗಿತಾ ಇದ್ದಾರಂತ ದೇವರ ಹತ್ರ. ಏನು ಕೈ ಮುಗಿಬೋದು? ಸಾಮಾನ್ಯವಾಗಿ ನಾವು ದೇವರ ಹತ್ರ ಕೈ ಮುಗಿದರೆ, ದೇವರ ಒಂದು ಮನೆ ಕೊಡು, ಐತಾಳರ ಪರೆಯ ಪಕ್ಕದಲ್ಲಿ ಒಂದು ಮನೆ ಕೊಡು, ಜಾಗ ಕೊಡು, ಸೈಟ್ ಕೊಡು, ಇಂಥದ್ದು ನಾವು ಕೇಳ್ಬೋದು ದೇವರ ಹತ್ರ. ನಾವು ಏನಾದರೂ ಸ್ವಾರ್ಥ ಕೇಂದ್ರಿತವಾದ ವಸ್ತುವನ್ನು ನಾವು ಬೇಡುವವರು. ಹನುಮಂತ ದೇವರು ಕೈ ಮುಗಿದುಕೊಂಡೇ ನಿಂತಿರ್ತಾರೆ. ನೀವು ನೋಡಿ ಏನು ಬೇಡ್ತಾರೆ ಅವರು, ಅದೆಲ್ಲ ಬೇಡುವುದಿಲ್ಲಂತೆ. ಏನು ಬೇಡ್ತಾರೆ ಅಂದರೆ ದೀನಂ ದೂನಂ ಏನಂ ಉದ್ಧರ ಇತಿ ಪ್ರಾರ್ಥನಾ ಕರ್ತೃಣ ಅಂತ ಸ್ತೋತ್ರ ಮಾಡ್ತಾರೆ. ಹನುಮಂತ ದೇವರು ಈ ರಾಮದೇವರ ಮುಂದೆ ಏನು ಭಿನ್ನವಿಸಿಕೊಳ್ತಾರೆ ಅಂತಂದರೆ, ಈ ಐತಾಳರ ಮನೆಗೆ 8 ದಿವಸ ರಾಮಾಯಣ ಕೇಳಲಿಕ್ಕೆ ಬಂದಿದ್ದಾರಲ್ಲ, ಅವರನ್ನು ಒಳ್ಳೆಯದು ಮಾಡು ಅಂತ ಹನುಮಂತ ದೇವರು ರಾಮದೇವರಿಗೆ ನಿವೇದಿಸಿಕೊಳ್ತಾ ಇರ್ತಾರಂತೆ. ದೀನಂ ದೂನಂ ಏನಂ ಉದ್ಧರ ಇತಿ ಪ್ರಾರ್ಥನಾ ಕರ್ತೃಣ. ಹನುಮಂತ ದೇವರು ರಾಮದೇವರ ಮುಂದೆ ಭಿನ್ನವಿಸಿಕೊಳ್ತಾರಂತೆ. ಹನುಮಂತ ದೇವರು ಭಿನ್ನವಿಸಿಕೊಂಡ್ರೆ ರಾಮದೇವರು ಇಲ್ಲ ಅಂತ ಹೇಳುವುದಿಲ್ಲ ಅಂತೆ, ಒಪ್ಪಿಕೊಳ್ತಾರಂತೆ. ನೋಡಿ, ಅಷ್ಟು ಕಪಿಗಳು ಬೇಡ ಹೇಳಿದರು, ರಾಮದೇವರು ಅದಕ್ಕೆ ತಲೆ ಕೊಡಲಿಲ್ಲ. ಎಲ್ಲಿಗೆ ಒಪ್ಪಿಗೆ ಕೊಟ್ಟರು ಅಂತಂದರೆ ಹನುಮ ಹೇಳಿದ ಮಾತಿಗೆ ಪೂರ್ಣವಾಗಿ ಸ್ಪಂದಿಸ್ತಾರೆ. ಇದು ನಾವು ನಿತ್ಯ ಚಿಂತನೆ ಮಾಡಬೇಕಾದ್ದು. ನಮ್ಮ ಪ್ರಾರ್ಥನೆ ನೇರ ರಾಮದೇವರಿಗೆ ಮುಟ್ಟುತ್ತೋ ಇಲ್ಲವೋ ಗೊತ್ತಿಲ್ಲ, ವಿಭೀಷಣ ಹೇಳಿದ್ದು ನೇರ ಮುಟ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹನುಮಂತ ದೇವರು ಯಾವಾಗ ಹೇಳಿತು ಅದು ದೇವರಿಗೆ ಮುಟ್ಟಿತು. ಹಾಗಾಗಿ ನಮ್ಮ ಸಂಕಲ್ಪ ಹೇಗಿರ್ತದೆ, ಇದು ಗಟ್ಟಿಯಾಗಿ ಮಾಡಬೇಕಾದ ಸಂಕಲ್ಪ ನಮ್ಮದು ದೇವರದ್ದು ಗೋಪಾಲಕೃಷ್ಣ ಪ್ರೇರಣೆಯ, ರಾಮಚಂದ್ರ ಪ್ರೇರಣೆಯ ಅಂತಲ್ಲ. ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ನೀವು ಪ್ರಾರ್ಥನೆ ಮಾಡಿದರೆ, ಭಾರತೀ ರಮಣನ ಮೂಲಕ ಅಥವಾ ಮಧ್ವರ ಮೂಲಕ ನಾವು ಪ್ರಾರ್ಥನೆ ದೇವರಿಗೆ ಮಾಡಿದರೆ ಅದು 100ಕ್ಕೆ 100 ದೇವರು ಕೇಳ್ತಾನೆ. ಅದು ಬಿಟ್ಟರೆ ದೇವರು ಕೇಳುವುದಿಲ್ಲ ಅನ್ನುವ ಚಿಂತನೆ ನಾವಿಲ್ಲಿ ಮಾಡಬೇಕಾದ್ದು. ರಾಮದೇವರು ಹೇಳ್ತಾರಂತೆ ನೋಡಿ, ಹನುಮ ಹೇಳಿದ ಹಾಗಾಗಿ ಸುಮ್ಮನೆ ಒಪ್ಪಿದ್ದಲ್ಲ, ಇದೊಂದು ಪಕ್ಷಪಾತ ಅಲ್ಲ, ಇದರಲ್ಲೊಂದು ಗುಣ ಇದೆ ಅಂತ ದೇವರು ತೋರಿಸ್ತಾನೆ. ಅಂದರೆ ನಮಗೆ ಯಾರು ಇಷ್ಟ ಅವರ ಮಾತಿಗೆ ಪೂರಕವಾಗಿ ನಾವು ಮಾತನ್ನು ಜೋಡಿಸ್ತೇವೆ. ರಾಮದೇವರು ಜೋಡಿಸ್ತಾರಂತೆ, ನಿಮ್ಮದು ಏನು ಭಯ? ಈ ನಿಶಾಚರ ಅಂದರೆ ರಾವಣನ ಕಡೆಯಿಂದ ಬಂದವ ನಮ್ಮ ಮಾಹಿತಿಯನ್ನು ಅವನು ಬೇರೆ ಕಡೆ ಮುಟ್ಟಿಸ್ತಾನೆ. ಮುಟ್ಟಿಸ್ಲಿ ಏನಂತೆ? ನಮ್ಮದು ಏನಿದೆ? ಸತ್ಯಧರ್ಮ ಪರಾಯಣ. ನಮ್ಮಲ್ಲಿ ಏನು ಮೋಸದ ಲೆಕ್ಕ ಇಲ್ಲ, ರಾಮ ಲೆಕ್ಕನೇ ನಮ್ಮಲ್ಲಿ. ಕಪ್ಪು ಲೆಕ್ಕ ಇಲ್ಲ, ಕೃಷ್ಣ ಲೆಕ್ಕ ಅಲ್ಲ, ಕಪ್ಪು ಲೆಕ್ಕ ಇಲ್ಲ ನಮ್ಮದೆಲ್ಲ ರಾಮ ಲೆಕ್ಕನೇ ಪೂರ್ತಿ. ಹಾಗಾಗಿ ಬಿಳಿ ನಮ್ಮದು, ಶುದ್ಧ ನಮ್ಮದು. ಅದರಿಂದ ಏನು ನಮ್ಮದು ಏನು ಜನ ಎಷ್ಟು? ಇಷ್ಟೇ ಕಪಿಗಳು ನಮ್ಮದು. ರಾಮದೇವರಿಗೆ ಗೊತ್ತು ಈ ಕಪಿಗಳು ಲೆಕ್ಕಕ್ಕೆ ಮಾತ್ರ ಅಂತ. ಯುದ್ಧ ಮಾಡೋದು ಯಾವುದು? ಈ ಬಿಲ್ಲು ಈ ಬಾಣ. ಅವ್ರಿಗೆ ಗೊತ್ತು ರಾಮದೇವರಿಗೆ. ಹಾಗಾಗಿ ಕಪಿಗಳ ಲೆಕ್ಕ ಇಟ್ಕೊಂಡು ಹೋಗ್ತಾನೆ, ಹೋಗಲಿ ಏನಂತೆ ಅದರಲ್ಲಿ. ಹಾಗಾಗಿ ಈ ರಾವಣನಿಂದ ನನಗೆ ಯಾವ ಭಯನೂ ನನಗಿಲ್ಲ, ನಾನು ಯುದ್ಧಕ್ಕೆ ಸನ್ನದ್ಧನಾಗಿ ಬಂದವ. ವಿಭೀಷಣ ಒಂದು ವೇಳೆ ಗೂಢಚಾರಿಯಾಗಿ ಬಂದ, ಲೆಕ್ಕ ಹೇಳ್ತಾನೆ, ಹೇಳಿ ನನಗೇನು ಭಯ ಇಲ್ಲ ಅಂತ ರಾಮದೇವರು ಹನುಮನ ಮಾತಿಗೆ ಪೂರಕವಾದ ಮಾತನ್ನು ಹೇಳಿ ವಿಭೀಷಣನನ್ನು ಸ್ವೀಕಾರ ಮಾಡ್ತಾರೆ. ದೇವರು ಸ್ವೀಕಾರ ಮಾಡ್ತಾರೆ ಅಂತಂದರೆ ಸುಮ್ಮನೆ ಸ್ವೀಕಾರ ಮಾಡೋದಿಲ್ಲ,
ನಮ್ಮ ಒಳ್ಳೆಯ ಗುಣಗಳನ್ನು ಭಗವಂತ ಗಮನಿಸಿ ಸ್ವೀಕಾರ ಮಾಡ್ತಾನೆ ಅಂತ. ವಿಭೀಷಣನಲ್ಲಿದ್ದ ಒಳ್ಳೆಯ ಗುಣ ಅಂತಂದರೆ ಹನುಮನಿಗೆ ಮಾಡಿದ ಉಪಚಾರ, ಸೀತಾದೇವಿಗೆ ಮಾಡಿದ ಗೌರವ, ಈ ಎರಡನ್ನು ಗಮನಿಸಿ ರಾಮದೇವರು ಆ ವಿಭೀಷಣನನ್ನು ಸ್ವೀಕಾರ ಮಾಡ್ತಾರೆ. ಈಗ ನಾನು ಸ್ವೀಕಾರ ಮಾಡ್ಬೋದು. ಇವತ್ತು ನಾವು ಪೇಪರಲ್ಲಿ ಓದ್ತೇವೆ, ಓ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಾರಿ ನಾವು ಸ್ವೀಕಾರ ಮಾಡಿದ್ದೇವೆ. ಏನು ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇ ಮಾಡಿದೆ. ಇವರು ಸ್ವೀಕಾರ ಮಾಡಿದ್ರೇನು ಬಿಟ್ಟರೇನು? ರಾಮದೇವರು ಸ್ವೀಕಾರ ಮಾಡಿದ್ರಂತೆ. ಏನು ಸ್ವೀಕಾರ ಮಾಡಿದ್ರು ಗೊತ್ತಾ? ಹೇಗೆ ಮಾಡಿದ್ರು ಗೊತ್ತಾ? ಈ ವಿಭೀಷಣನಿಗೆ ರಾಮದೇವರು 2 ಅನುಗ್ರಹ ಮಾಡಿದರಂತೆ. ಒಂದು, ಲಂಕೆಯಲ್ಲಿ ಅಭಿಷೇಕ ಮಾಡ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ. ಸಾಮಾನ್ಯವಾಗಿ ಪಟ್ಟಾಭಿಷೇಕ ಮಾಡೋದು ಯಾವಾಗ? ಒಂದು ಮಂತ್ರಿ ಇಳಿದ ಮೇಲೆ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ. ಒಬ್ಬ ರಾಜ ಇಲ್ಲದಿದ್ದ ಮೇಲೆ ಆ ಜಾಗಕ್ಕೆ ಪಟ್ಟಾಭಿಷೇಕ ಮಾಡಬೇಕು. ರಾಮದೇವರು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದರಂತೆ. ಲಂಕೆಯಲ್ಲಿ ರಾವಣ ಆಳ್ತಾ ಇರುವಾಗಲೇ ರಾಮದೇವರು ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದರು. ವಿಭೀಷಣನಿಗೆ ಹೇಳಿದರು, ಮುಂದಿನ ಯುದ್ಧದ ಬಳಿಕ ನೀನೇ ಸಮಗ್ರ ಲಂಕೆಯ ರಾಜಾದಿರಾಜ ಅಂತ ರಾಮದೇವರು ಘೋಷಣೆ ಮಾಡಿದರು. ಘೋಷಣೆ ಮಾಡಿದ್ರೆ ನಾವು ಏನು ಕಡಿಮೆ ಏನಿಲ್ಲ. ಎಷ್ಟು ಪಕ್ಷದವರು ಬರ್ತಾರೆ, ನೀವೇ ಮಂತ್ರಿಗಳಾಗಿ ಬರಬೇಕು ಅಂತ ಹೇಳ್ತೇವೆ. ಅದರಲ್ಲಿ ಒಬ್ಬರು 3ರಲ್ಲಿ ಬಂದರೆ 3 ಪಕ್ಷದವರು ಯಾರಾದರೂ ಒಬ್ಬರು ಆಗ್ತಾರೆ. ನನ್ನ ಅನುಗ್ರಹದಿಂದ ನಮಗೇನು ಹೇಳೋದಕ್ಕೆ, ನಮ್ಮ ದೇವಸ್ಥಾನಕ್ಕೆ ಬಂದರು ಆದರೂ ಹೇಳೋಣ ನಮಗೇನಂತೆ. ರಾಮದೇವರದ್ದು ಹಾಗೆಲ್ಲ ನಡಿ. ಅವನು ರಾವಣನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ, ಕುಂಭಕರ್ಣನಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ, ಇಂದ್ರಜಿತ್ತಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ. ರಾಮದೇವರು ಪಟ್ಟಾಭಿಷೇಕ ಮಾಡಿದರೆ ಪಟ್ಟ ಗ್ಯಾರಂಟಿ, ಅದು ಅದರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಮುಂದಿನ ಯುದ್ಧದ ನಂತರದ ಘಟನೆ ಸಾಕ್ಷಿ. ಹಾಗಾಗಿ ನಾವು ರಾಮದೇವರ ಹತ್ರ ಹೋಗಿ ನಮಗೆ ಎಲ್ಲಿ ಪಟ್ಟಾಭಿಷೇಕ ಆಗಬೇಕು ಅಂತ ದೇವರ ಹತ್ರ ಕೇಳಿದರೆ, ರಾಮದೇವರು ಒಪ್ಪಿಕೊಂಡ್ರೆ ಎಲ್ಲಿ ಪಟ್ಟಾಭಿಷೇಕ ಮಾಡ್ತಾರೆ ಅಲ್ಲಿ ನಾವು ಸ್ಥಿರವಾಗಿ ಇರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅನ್ನೋದು ಒಂದು ಅಂಶ. ಎರಡನೇದ್ದು, ಪಾಪ ಅವನಿಗೆ ಅಧಿಕಾರ ಸಿಕ್ಕಿತು ಅಂತ ಇಟ್ಕೊಳ್ಳಿ. ನೋಡ್ತೇವೆ ನಾವು ಮಂತ್ರಿಗಳಾಗೋದು ನೋಡ್ತೇವೆ. ಪಾಪ ಕಷ್ಟಪಟ್ಟು ಎಷ್ಟು ಇನ್ಫ್ಲುಯೆನ್ಸ್ ಮಾಡಿ ಎಲ್ಲ ಮನೆಯ ದುಡ್ಡು ಖರ್ಚು ಮಾಡಿ ಹೋಗಿ ಅವನಿಗೆ ಅಧಿಕಾರ ಸಿಕ್ಕಿತು. ಎಷ್ಟು ದಿವಸ ಕೊಡ್ತಾನೆ ಅನ್ನೋ ಪಕ್ಷನೇ ಉರುಳಿ ಬಿತ್ತು, ಅವನ ಆಯುಷ್ಯನೇ ಮುಗಿತು, ಸತ್ತೇ ಹೋದ. ಏನು ಪ್ರಯೋಜನ? ಸಾಯುವ ಕಾಲಕ್ಕೆ 3 ಗುಂಡು ಹಾರಿಸ್ತಾರೆ, ಅದು ಬೇರೆ ಬಿಡಿ. ಹೊರತು ಬಿಟ್ಟರೆ ಮತ್ತೇನು ಮಹತ್ವ? ರಾಮದೇವರು ಪಟ್ಟಾಭಿಷೇಕ ಮಾತ್ರ ಮಾಡಿದ್ದಲ್ಲ, ರಾಮದೇವರು ಅವನಿಗೆ ಚಿರಂಜೀವಿತ್ವವನ್ನು ಕೊಟ್ಟರಂತೆ. ವಿಭೀಷಣ, ನೀನು ಬರೀ ಲಂಕೆಯ ಅಧಿಪತಿಯ ಅಲ್ಲ, ರಾವಣ ಆಳಿದ ಅಷ್ಟೇ ವರ್ಷ ಅಲ್ಲ, ನೀನು ಚಿರಂಜೀವಿಯಾಗಿ ಕಲ್ಪದ ತನಕ ನೀನೇ ಲಂಕೆಯ ಅಧಿಪತಿ. ಇವತ್ತೂ ಕೂಡ ಲಂಕೆಯಲ್ಲಿ ವಿಭೀಷಣ ಇದ್ದಾನೆ, ನೀವು ಹೋಗಿ ನೋಡಿದ್ರೆ ವಿಭೀಷಣ ಸಿಗ್ತಾನೆ. ಅದು ಲಂಕೆ ಮಾತ್ರ ಯಾವುದು ಅಂತ ಗುರುತಿಸಿಕೊಂಡು ಹೋಗಿ ಅಷ್ಟೇ. ಮೊನ್ನೆ ಪೇಪರಲ್ಲಿ ಬಂದಿತ್ತು, ಅದೇನು ಹನುಮ ಹಿಡ್ಕೊಂಡ ಗದೆ ಸಿಕ್ಕಿದೆ. ಖುಷಿಯೇ ನನಗೇನು ಬೇಜಾರೇನಿಲ್ಲ, ಯಾಕೆಂದರೆ ಹನುಮನ ಗದೆ ಸಿಕ್ಕಿದೆ ಅಂತ. ಆದರೆ ಒಂದು ಸತ್ಯ ಸಂಗತಿ ಏನು ಅಂತಂದರೆ, ಹನುಮಂತ ದೇವರ ಕೈಯಲ್ಲಿ ಗದೆ ಇರಲಿಲ್ಲ ಅನ್ನೋದು ಸತ್ಯವಾದ ಸಂಗತಿ. ಅಂತೂ ರಾಮಾಯಣ ಕಾಲದ್ದು ಇರ್ಬೋದು, ಯಾರೋ ಒಬ್ಬರು ಗದೆ ಹಿಡ್ಕೊಂಡಿರ್ಬೋದು, ಅಲ್ಲ ಅಂತೇನು ಅಲ್ಲ. ಇವತ್ತು ಶ್ರೀಲಂಕೆ ಇದೆ, ಅದು ಸಮುದ್ರದಲ್ಲಿ ಇದೆ ಅಂತ ನಮ್ಮ ಶಾಸ್ತ್ರ. ಅಲ್ಲಿ ವಿಭೀಷಣ ಇದ್ದ. ಪಾಂಡವರು ರಾಜಸೂಯ ಜಾಗಕ್ಕೆ ಕರಕಪ್ಪವನ್ನು ಕೇಳಲಿಕ್ಕೆ ಹೋದಾಗ ವಿಭೀಷಣ ತನ್ನ ಕಪ್ಪವನ್ನು ಸಲ್ಲಿಸಿದ್ದ ಅನ್ನೋದನ್ನು ಮಹಾಭಾರತದಲ್ಲಿ ದಾಖಲೆ ಮಾಡ್ತಾರೆ. ಅಂದರೆ ದೇವರು ಚಿರಂಜೀವಿತ್ವವನ್ನು ಕೊಟ್ಟಿದೆ, ಕಲ್ಪಾಂತಂ ಆಯುಹಂ. ಇವತ್ತು ನಾವು ಹಬ್ಬದ ದಿವಸ ವಿಭೀಷಣನನ್ನು ನೆನಪಿಸಿಕೊಳ್ತೇವೆ. ಚಿರಂಜೀವಿಗಳಲ್ಲಿ ಒಬ್ಬ ವಿಭೀಷಣ. ಅದು ಯಾಕೆ ಚಿರಂಜೀವಿಯಾದ ರಾಮದೇವರ ಅನುಗ್ರಹಕ್ಕೆ ಯಾರ್ಯಾರು ಪಾತ್ರರಾಗಿದ್ದಾರೆ ಅವರೆಲ್ಲ ಚಿರಂಜೀವಿಗಳು. ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ. ಹನುಮಂತ ದೇವರು ರಾಮದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಹನುಮಂತ ದೇವರು ಕಿಂ ಪುರುಷೇ ಕಿಲಾಸ್ತೆ, ಕಿಂಪುರುಷ ಖಂಡದಲ್ಲಿ ಇವತ್ತೂ ಇದ್ದಾರೆ ಅಂತಂದರೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಬಾಯಿಲ್ಲ, ಇದ್ದೇನು ಉಪಯೋಗ? ಹಾಗಲ್ಲ, ಇವತ್ತೂ ಕೂಡ ನಿರಂತರವಾಗಿ ಟ್ಯುಟೋರಿಯಲ್ ನಡೆಸಿಕೊಂಡು, ಪಾಠ ಹೇಳಿಕೊಂಡು, ಪ್ರವಚನ ಮಾಡಿಕೊಂಡು ಆರಾಮವಾಗಿ ಇದ್ದಾರೆ ಅಂತಂದರೆ ಇದು ರಾಮದೇವರ ಚಿರಂಜೀವಿತ್ವದ ಜೊತೆಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಚಿಂತನೆ ಎಲ್ಲ ಸರಿ ಇದೆ. ಹೀಗೆ ರಾಮದೇವರ ಅನುಗ್ರಹ ಹನುಮಂತ ದೇವರ ಮೇಲೆ. ಜಾಂಬವಂತ ಅವನು ಹಾಗೆ ಚಿರಂಜೀವಿ. ಇವರಷ್ಟು ಚಿರಂಜೀವಿ ಅಲ್ಲದಿದ್ದರೂ ಮುಂದೆ ನಡೆದ ದ್ವಾಪರ ಯುಗದಲ್ಲಿ ಜಾಂಬವಂತರು ತನ್ನ ಮಗಳನ್ನು
ಕೃಷ್ಣದೇವರಿಗೆ ಮದುವೆ ಮಾಡಿಕೊಡುವ ಯೋಗ, ಸ್ಯಮಂತಕಮಣಿಯನ್ನು ಕೊಡುವ ಸೌಭಾಗ್ಯವನ್ನು ಪಡೆದವರು. ಅಂದರೆ 4 ಯುಗಚಕ್ರದ ತನಕ ಬದುಕಿದ್ರು ಅಂತಂದರೆ ಇದೊಂದು ಚಿರಂಜೀವಿತ್ವಕ್ಕೆ. ಇವತ್ತು ಹಾಗೆ ಯಾರಾದರೂ ಮುದುಕರು ಸಿಕ್ಕಿದರೆ ಓ ಇವರು ಜಾಂಬವಂತರು ಅಂತ ಹೇಳ್ತೇವೆ ನಾವು. ಅಂದರೆ ಬಹುಕಾಲ ಬದುಕಿದವರು, ಚಿರಂಜೀವಿತ್ವ ರಾಮದೇವರು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವಿಭೀಷಣ ಚಿರಂಜೀವಿ, ಇದನ್ನು ನಾವು ಗಮನಿಸಬೇಕಾದ್ದು. ರಾಮ ಹೇಗೆ ಬಹುಕಾಲ ಭೂಮಿಯಲ್ಲಿ ಕಾಣಿಸಿಕೊಂಡ, ಅದೇ ರೀತಿ ಚಿರಂಜೀವಿಗಳಾದವರು. ರಾಮದೇವರು ವಿಭೀಷಣನಿಗೆ 2 ರೀತಿಯಾದ ಅನುಗ್ರಹ, ಒಂದು ಚಿರಂಜೀವಿತ್ವ, ಅದರ ಜೊತೆಗೆ ಅಧಿಕಾರ, ಪೂರ್ತಿಯಾದಂತಹ ರಾಜತ್ವ. ಯಾವುದರ ರಾಜನನ್ನಾಗಿ ಮಾಡ್ತಾನೆ ಅಂದರೆ ಯಾವುದೋ ಒಂದು ಬರಡು ಭೂಮಿಯ ರಾಜನನ್ನಾಗಿ ಮಾಡಲಿಲ್ಲ, ಉಪ್ಪು ನೀರಿನ ಸಾಗರದ ಅಧಿಪತಿಯನ್ನಾಗಿ ಮಾಡಿದ್ದಲ್ಲ, ಸುವರ್ಣ ರತ್ನಕಾರಿತ ಅಂತ, ಸುವರ್ಣ ರತ್ನಗಳಿಂದ ಖಚಿತವಾದ ಲಂಕೆಯ ಅಧಿಪತಿಯನ್ನಾಗಿ ಮಾಡಿದ್ದಾನೆ. ಸಾಮಾನ್ಯವಾಗಿ ಈ ಯುದ್ಧ ಮಾಡಿ ಆಕ್ರಮಣೆ ಮಾಡಿಕೊಂಡು ಬರ್ತಾರೆ ನೋಡಿ, ಬಂದರೆ ಪೂರ್ತಿ ಅದರ ಸ್ವಾಮ್ಯವನ್ನೇ ಅವರು ಇಟ್ಟುಕೊಳ್ತಾರೆ. ಇಲ್ಲ, ಅಲ್ಲಿದ್ದ ಸಂಪತ್ತನ್ನೆಲ್ಲ ದೋಚಿಕೊಂಡು ಬಂದು ಉಳಿದ ಮಣ್ಣಿನಲ್ಲಿ ಅಧಿಪತಿಯನ್ನಾಗಿ ಮಾಡ್ತಾರೆ. ನಮ್ಮ ರಾಮದೇವರು ಹಾಗೆ ಮಾಡಲಿಲ್ಲ, ಪೂರ್ತಿ ಸಂಪತ್ತಿನ ಒಡೆಯನನ್ನಾಗಿ ವಿಭೀಷಣನನ್ನು ಮಾಡಿದ್ದಾರೆ ಅಂತಂದರೆ ಇದು ರಾಮದೇವರ ವೈಶಿಷ್ಟ್ಯ ಅಂತ ರಾಮಾಯಣ ನಮಗೆ ನೆನಪಿಸ್ತದೆ. ವಿಭೀಷಣನಿಗೆ ಭಗವಂತ ಮಾಡಿದ ಅನುಗ್ರಹ ದೊಡ್ಡ ಅನುಗ್ರಹ ಅಂತ. ವಿಭೀಷಣನ ಶರಣಾಗತನಾದ ದೇವರು ಹೇಳುವ ಮಾತು ಚೆನ್ನಾಗಿದೆ ರಾಮಾಯಣದಲ್ಲಿ. ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವೃತಂ ಮಮ ಅಂತ ದೇವರು ಹೇಳ್ತಾರೆ. ಯಾರು ಭಗವಂತನಿಗೆ ಶರಣಾಗತನಾಗ್ತಾನೆ ಅಂಥವರಿಗೆ ಭಗವಂತ ಸರ್ವಭೂತೇಭ್ಯ ಅಭಯಂ ದದಾಮಿ, ಇದು ಭಗವಂತನ ಒಂದು ಅಭಯ ದಾನ. ದೇವರ ಕೈಯಲ್ಲಿ ನಾವು ಹೀಗೆ ನೋಡ್ತೇವೆ, ಅಭಯಪ್ರದ ಅಂತ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಎಲ್ಲ ದೇವರಲ್ಲಿಯೂ ಕೂಡ ಅಭಯಪ್ರದತ್ವ ಎಂಬಂತಹದ್ದು ಒಂದು ಲಕ್ಷಣ. ದೇವರು ಕೈಯನ್ನು ಹರಿಸ್ತಾನೆ, ಅಭಯ ಅಂತ, ಭಯ ಇಲ್ಲ ಅಂತ. ಈ ರಾಕ್ಷಸರು ನೋಡಿದ್ರೆ ಹೀಗೇ ಹೊಡೆಯುವ ಮುದ್ರೆನೇ. ದೇವತೆಗಳದ್ದು, ದೇವರದ್ದು ಅಭಯ ಮುದ್ರೆ, ಅನುಗ್ರಹ ಮಾಡತಕ್ಕಂತಹ ಮುದ್ರೆ ಅಂತ ರಾಮದೇವರು ಹೇಳುವ ಮಾತು ಹಾಗೆ.